ಮಕ್ಕಳಿಗೆ ಆಟ ಎಷ್ಟು ಮುಖ್ಯ, ಪಾಠನೂ ಅಷ್ಟೇ ಮುಖ್ಯ. ಹೊಟ್ಟೆಗೆ ಆಹಾರ ಎಷ್ಟು ಮುಖ್ಯನೋ ಅಷ್ಟೇ ನೆತ್ತಿಗೆ ಬುದ್ಧಿ ಕೂಡ ಮುಖ್ಯ. ಹಾಗಾಗಿ ನಾವು ಮಕ್ಕಳ ಮನಸ್ಸು ಹೇಗಿರಬೇಕು, ಮಕ್ಕಳೇ ಹೊಟ್ಟೆಗೆ ಆಹಾರ ತಗೊಂಡಿದ್ರೆ ಸಾಕಾಗೋದಿಲ್ಲ. ಎಲ್ಲ ತಂದೆ ತಾಯಿಗಳು ತಿನ್ನಿಸೋ ಕಡೆಗೆ ಗಮನ ಕೊಡ್ತಾರೆ, ಇಲ್ಲ ಅವ್ರಿಗೆ ಓದು 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 ಅಂತ ಒಂಥರ ಮಾನಸಿಕ ಒತ್ತಡ ಮಾಡ್ತಾರೆ. ಇವು ಎರಡನ್ನೂ ಬಿಟ್ಟು ಸಮನಾಗಿ ನೋಡ್ಕೊಳ್ಳೋದನ್ನ ಕಲಿಬೇಕು. ಈಗ ಮಕ್ಕಳಿಗೆ ಜಂಕ್ ಫುಡ್ ಕೊಡಬಾರ್ದು ಅಂತ ಹೇಳಿದೆ, ಅದ್ರ ಜೊತೆಗೆ ಪೌಷ್ಟಿಕ ಆಹಾರ ಕೊಡೋದನ್ನು ಹೇಳಿದೆ. ಆದರೆ ಮನಸ್ಸಿಗೆ ಬುದ್ಧಿಗೆ ಎಂಥದ್ದು ಬೇಕು ಅನ್ನೋದನ್ನು ಹೇಳಲಿಲ್ಲ. ಮನಸ್ಸು ಅಂತಂದರೆ ಅದು ಅದ್ಭುತವಾದಂಥದ್ದು. ಇಡೀ ಜೆಟ್ ಪ್ಲೇನ್ಗಿಂತಲೂ ಫಾಸ್ಟಾಗಿ ಹೋಗುವಂಥದ್ದು ಮನಸ್ಸು. ಆ ಮನಸ್ಸು ಅರಳಬೇಕು ಅಂತಂದರೆ ಮಕ್ಕಳಿಗೆ ನಾವು ಸದಾ ನಗನಗತ ಇರೋ ಹಾಗೆ, ಸಂತೋಷವಾಗಿ ಇರೋ ಹಾಗೆ ನೋಡಬೇಕು. ಆ ಕೇಳಿದ್ದನ್ನೆಲ್ಲ ಕೊಟ್ಟು ಮಕ್ಕಳಿಗೆ ಚಂಡಿ ಹಿಡಿಯೋದನ್ನು ಬಿಟ್ಟು ಮಕ್ಕಳ ಮನಸ್ಸಿನಲ್ಲಿ ಉತ್ತಮ ಗುಣಗಳನ್ನು, ಉತ್ತಮ ವಿಚಾರಗಳನ್ನು ತುಂಬಬೇಕು. ಹಾಗಾಗಿ ಮಕ್ಕಳಿಗೆ ಓದೋದು ಅಂತಂದರೆ ಹೇಗೆ, ಆ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗುವ ಹಾಗೆ ಮಾಡಬೇಕು. ಪ್ರಶ್ನೋತ್ತರ ಕೇಳಬೇಕು. ಪ್ರಶ್ನೆ ಕ್ವಿಜ್ ಥರ ಕೇಳಿದಾಗ ಆ ಮಕ್ಕಳಿಗೆ ಕುತೂಹಲ ಹೆಚ್ಚಾಗತ್ತೆ, ಓದತ್ವೆ. ಇನ್ನು ಮಕ್ಕಳು ಓದಿದ್ದೆಲ್ಲ ಮರ್ತು ಹೋಗುತ್ತವೆ, ತುಂಬಾ ಹಠ ಹಿಡಿತಾನೆ, ಓದೋದೇ ಇಲ್ಲ, ಬರೀ ಆಟದ ಕಡೆಗೆ ಗಮನ, ಓದೋದ ಕಡೆ ಗಮನ ಇಲ್ಲ ಅಂತ ಎಲ್ಲ ತಂದೆ ತಾಯಿಗಳು ಕಂಪ್ಲೇಂಟ್ ಮಾಡ್ತಾರೆ. ಆದರೆ ನೀವು ಯಾವಾಗ ಮಕ್ಕಳಿಗೆ ಓದೋದು ಆಟ ಆಡೋದು ಎರಡೂ ಕೂಡ, ಓಟ ಓದು ಎರಡೂ ಸಮಾನವಾಗಿ ಎರಡು ಕಣ್ಣುಗಳ ಹಾಗೆ ಅವ್ರಿಗೆ ಕೊಟ್ಟರೆ, ನೋಡಪ್ಪ ಇಷ್ಟೊತ್ತವರೆಗೂ ಆಟ ಆಡು, ಅದ್ರ ಮೇಲೆ ಓದಬೇಕು ಅಂತ ಹೇಳಬೇಕು. ಇನ್ನು ಓದಿದ್ದನ್ನು ಯಾಕೆ ಮರೀತಾರಂದರೆ, ಮಕ್ಕಳ ಗಮನ ಎಲ್ಲೋ ಇದ್ದು ತಂದೆ ತಾಯಿ ಹೇಳಿದ್ರು ಅಂತ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಜ್ಞಾಪಕ ಶಕ್ತಿ ಇರೋದಿಲ್ಲ. ಸುಮ್ಮನೆ ಪುಟ ತಿರುಗಿಸ್ತಾ ಇರ್ತಾರೆ, ಆದರೆ ನೆನಪಿರೋದಿಲ್ಲ. ಹಾಗಾಗಿ ಓದೋ ಪದ್ಧತಿ ಅಂದರೆ ಮನಸ್ಸು ಕೊಟ್ಟು ಓದಬೇಕು. ಅದು ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎದ್ದು ಓದಿದರೆ ಮನಸ್ಸು ಭಾಳ ಚೆನ್ನಾಗಿರುತ್ತೆ, ಬ್ರೇನು ರೀಚಾರ್ಜ್ ಆಗಿರುತ್ತೆ. ಆವಾಗ ಓದಿದ್ದು ಮನಸ್ಸಿಗೆ ಹತ್ತುತ್ತೆ. ಎರಡನೇದ್ದು, ಓದಿದ್ದನ್ನು ರಿವೈಸ್ ಮಾಡಬೇಕು. ನೀವು ಅವರಿಗೆ ಪ್ರಶ್ನೆ ಕೇಳಿಬಿಟ್ಟು ಅದು ಓದಿದ್ದನ್ನು ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ಅಂತ ಇದು ಮಾಡಬೇಕು. ಈ ರಿವೈಸ್ ಮಾಡಿದ್ದನ್ನು ರಿಮೆಂಬರ್ ಮಾಡಿದಾಗ ಅವರು ಎಕ್ಸಾಮ್ನಲ್ಲಿ ರೀಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ನೀವು ಬರೀ ಒಂದು ಪುಸ್ತಕಕ್ಕೆ ಹೋಮ್ವರ್ಕ್ ಅಂತ ಕಾಟಾಚಾರಕ್ಕೆ ಹೋಮ್ವರ್ಕ್ ಮಾಡಿಸ್ಬಿಟ್ರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಅದನ್ನು ಕತೆ ರೂಪದಲ್ಲಿ ಹೇಳಬೇಕು, ಅದನ್ನು ರೋಚಕವಾಗಿ ಇಂಟ್ರೆಸ್ಟಿಂಗ್ ಆಗುವ ಹಾಗೆ ಮಾಡಬೇಕು. ಓದಿದ್ದನ್ನು ಮತ್ತೆ ಓದೋ ಹಾಗೆ ಮಾಡಿಸ್ಬೇಕು, ರಿವಿಷನ್ ಮಾಡಿಸ್ಬೇಕು. ಆ ರಿವಿಷನ್ ಆದಮೇಲೆ ಪ್ರಶ್ನೆ ಕೇಳಿಬಿಟ್ಟು ಉತ್ತರ ನೆನ್ಪಿಟ್ಕೊಂಡಿದ್ದಾರೆ ಅಂತ ನೋಡಬೇಕು. ಇದಾದರೆ ಮಾತ್ರ ಅವರು ಇಟ್ಕೊಳ್ತಾರೆ. ಹಾಗಾಗಿ ಈ ಮೆದುಳು ಅಂತಂದಾಗ ನನಗೆ ಹೇಳಲೇಬೇಕಾದಂಥ ವಿಚಾರ ಅಂದ್ರೆ, ಎಷ್ಟೋ ತಂದೆ ತಾಯಿಗಳು ತಪ್ಪು ಕಲ್ಪನೆಯಲ್ಲಿದ್ದಾರೆ. ತುಪ್ಪ ಕೊಟ್ಬಿಟ್ರೆ ಮಕ್ಕಳಿಗೆ ಬೊಜ್ಜು ಬರುತ್ತೆ ಅಂತ. ಇಲ್ಲ, ಮಕ್ಕಳಿಗೆ ಬೊಜ್ಜು ಬರೋದೇ ಈ ಜಂಕ್ ಫುಡ್ಡಿಂದ, ಬೇಕ್ರಿ ಐಟಮ್ಸಿಂದ. ಅದರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತಲ್ಲ, ಅದರಿಂದ ಬೊಜ್ಜು ಬರುತ್ತೆ. ಹಾಗಾಗಿ ತುಪ್ಪದಿಂದ ಬೊಜ್ಜು ಬರೋದಿಲ್ಲ. ಇನ್ಫ್ಯಾಕ್ಟ್ ತುಪ್ಪ ತಿಂದರೆ ಬ್ರೇನ್ ಸೆಲ್ಸು ಬೆಳೆಯುತ್ತೆ. ಅದಲ್ಲದೆ ನರಮಂಡಲದ ಮೇಲೆ ಇರುವಂಥ ಮೈಲಿನ್ ಶೀತ್ಗೆ ಬೇಕಾಗುವಂಥ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಎ, ಡಿ, ಇ, ಕೆ ಅದಕ್ಕೆ ವಾಹಕವಾಗಿ ತುಪ್ಪ ಹೋಗುತ್ತೆ. ಹಾಗಾಗಿ ತುಪ್ಪವನ್ನು ಆಯುರ್ವೇದಿಕ್ ಔಷಧಿಗಳಲ್ಲಿ ತುಪ್ಪದ ಬೇಸ್ನಲ್ಲೇ ಮಾಡ್ತಾರೆ. ಹಾಗಾಗಿ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ತುಪ್ಪ ಜೊತೆಗೆ ಜೇನುತುಪ್ಪವನ್ನು ಮಕ್ಕಳಿಗೆ ಕೊಟ್ಟರೆ, ಜೇನುತುಪ್ಪ ಆ್ಯಂಟಿಸೆಪ್ಟಿಕ್ಕು. ತುಪ್ಪ ಬ್ರೇನ್ ಬೆಳವಣಿಗೆಗೆ, ಬ್ರೇನ್ ಸೆಲ್ಲಿಗೆ ಬೇಕಾದರೆ, ಜೇನುತುಪ್ಪ ಆ್ಯಂಟಿಸೆಪ್ಟಿಕ್ ಆಗಿ ಅವ್ರಿಗೆ ಇನ್ಫೆಕ್ಷನ್ ಆಗದಾಗೆ ನೋಡ್ಕೊಳ್ಳುತ್ತೆ, ಶಕ್ತಿ ಕೊಡುತ್ತೆ. ಈ ಗ್ಲುಕಾನ್ ಡಿ ಅದು ಇದು ಅಂತ ಅಡ್ವರ್ಟೈಸ್ಮೆಂಟಿಗೆ ಹೋದೆ, ನೀವು ಜೇನುತುಪ್ಪವನ್ನು 1-2 ಸ್ಪೂನು ಸ್ವಲ್ಪ ಬಿಸಿ ನೀರಿಗೆ, ಉಗುರು ಬೆಚ್ಚು ನೀರಿಗೆ ಹಾಕಿ, ಅರ್ಧ ಲಿಂಬೆಹಣ್ಣು ಹಾಕಿ ಬೆಳಿಗ್ಗೆ ಮಕ್ಕಳಿಗೆ ಕುಡಿಯೋಕ್ಕೆ ಕೊಟ್ಟರೆ ಅವರ ಗಟ್ಟು ಕ್ಲೀನಾಗಿರುತ್ತೆ. ಅವರಿಗೆ ಕ್ಯಾನ್ಸರ್ ಬರೋದನ್ನು ಆಗೋದಿಲ್ಲ. ವೈಟಮಿನ್ ಸಿ ಸಿಗೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಈ ಆ್ಯಂಟಿಸೆಪ್ಟಿಕ್ನಿಂದ ಅವರ ಆರೋಗ್ಯ ಕೂಡ ಹೆಚ್ಚಾಗತ್ತೆ. ಹಾಗಾಗಿ ಓದೋದನ್ನು ಬೆಳಿಗ್ಗೆ ಫ್ರೆಶ್ ಮೈಂಡಲ್ಲಿದ್ದಾಗ ಓದಿಸ್ಬೇಕು. ಹೋಮ್ವರ್ಕನ್ನು ಆಟ ಮುಗಿಸಿದ ಮೇಲೆ ಸಾಯಂಕಾಲಕ್ಕೆ ಮಾಡಿಸ್ಬೇಕು. ಮಕ್ಕಳ ಜೊತೆಗೆ ನೀವು ಮಕ್ಕಳಂತೆ ಆಟ ಆಡಿಕೊಂಡು, ಹಳೆ ಕಾಲದಲ್ಲಿ ಒಗಟ ಹೇಳ್ಕೊಂಡ್ಬಿಟ್ಟು ಕೇಳ್ತಾ ಇದ್ದಿದ್ದರಿಂದ ಎಂಥ ಇಂಟ್ರೆಸ್ಟಿಂದ ಮಕ್ಕಳು ಭಾಳ ಚುರುಕಾಗ್ತಾಯಿದ್ರು. ಆದರೆ ಈಗ ಮೊಬೈಲನ್ನು ಕೊಟ್ಟು
ಓದೋ ಕಡೆಗೆ ಮನಸ್ಸಿಲ್ಲದೆ ಮನಸ್ಸಿನಲ್ಲಿ ಏನೋ ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ಜ್ಞಾಪಕ ಶಕ್ತಿ ಉಳಿಯೋದಿಲ್ಲ. ಹಾಗಾಗಿ ಜ್ಞಾಪಕ ಶಕ್ತಿ ಚೆನ್ನಾಗಾಗಬೇಕಂದ್ರೆ ಮನಸ್ಸು ಚೆನ್ನಾಗಿದ್ದಾಗ ಫ್ರೆಶ್ ಆಗಿ ಬೆಳಗ್ಗೆ ಏಳಬೇಕು. ನಮ್ಮ ಅಜ್ಜ ನಮಗೆ 4 ಗಂಟೆಗೆ ಎಬ್ಬಿಸ್ತಾ ಇದ್ರು. 4ರಿಂದ 6:30ವರೆಗೂ ಓದ್ತಾ ಇದ್ವಿ. 6:30ಯಿಂದ 7:30ವರೆಗೂ ಎಕ್ಸಸೈಸ್ ಮಾಡಿ ಅದಾದಮೇಲೆ ರೆಡಿಯಾಗಿ ಶಾಲೆಗೆ ನಡ್ಕೊಂಡೇ ಹೋಗ್ತಾ ಇದ್ವಿ. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆ ಹ್ಯಾಬಿಟ್ ಅಂತಂದರೆ ಆರೋಗ್ಯಕರವಾದಂಥ ವಿಧಾನವನ್ನು, ಬದುಕೋ ವಿಧಾನವನ್ನು ಕಲಿಸ್ಕೊಡ್ಬೇಕು. ನೆನಪಿಟ್ಕೊಳ್ಳಿ, ಎಷ್ಟು ಪ್ರೀತಿಯಿಂದ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರೋ ಅದು ಒಳ್ಳೆಯದಾಗತ್ತೆ. ಉದಾಹರಣೆಗೆ ನಿಮಗೆ ಹೇಳ್ತೀನಿ, ಒಬ್ಬ ರಾಜನಿಗೆ 3 ಮಕ್ಕಳಿದ್ರು. ಆ 3 ಮಕ್ಕಳು ಎಷ್ಟು ಚೇಷ್ಟೆ, ತುಂಟು, ಕೆಟ್ಟವರು ಅಂದರೆ ಯಾವ ಗುರುಗಳಿಗೂ ಅವ್ರಿಗೆ ಪಾಠ ಹೇಳ್ಕೊಡೋಕ್ಕಾಗ್ತಾ ಇರಲಿಲ್ಲ. ಆಗ ಪಂಚತಂತ್ರವನ್ನು ಮುಖಾಂತರ, ಕಥೆಗಳ ಮುಖಾಂತರ ಅವ್ರಿಗೆ ಹೇಳಿಕೊಟ್ಟಿದ್ದು ಇವತ್ತು ವಿಶ್ವ ದಾಖಲೆ ಆಗಿದೆ. ವಿಶ್ವದಾದ್ಯಂತ ಪಂಚತಂತ್ರದ ಕಥೆಗಳಿದೆಯಲ್ಲ, ಎಲ್ಲ ಭಾಷೆಯಲ್ಲಿ ತರ್ಜುಮೆ ಆಗಿದೆ. ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹೇಗೆ ಅಂತ ಅವರು ವರ್ಮ ಗುರುಗಳು ಹೇಳ್ಕೊಟ್ರು. ಹಾಗಾಗಿ ಎಷ್ಟು ಕತೆ ಮುಖಾಂತರ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವೋ ಅಷ್ಟು ಮಕ್ಕಳಿಗೆ ಅರ್ಥ ಆಗುತ್ತೆ. ಆ ಮಕ್ಕಳು ಅದನ್ನ ನೆನ್ಪಿಟ್ಕೊಳ್ತಾರೆ, ಆ ಮಕ್ಕಳು ಅದನ್ನ ಕಲ್ತ್ಕೊಳ್ತಾರೆ, ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾರೆ. ಹಾಗಾಗಿ ಕತೆ ರೂಪದಲ್ಲಿ ಹೇಳೋದನ್ನು, ಕಲಿಸೋದನ್ನು ಕಲಿಬೇಕು. ಪ್ರಾಕ್ಟಿಕಲ್ ಆಗಿ ಮಾಡೋದನ್ನು ಅವ್ರಿಗೆ ಕಲಿಸ್ಬೇಕು. ಏನಾದರೂ ಮಗು ಪ್ರಶ್ನೆ ಕೇಳಿದ್ರೆ, ಏಯ್ ತಲೆ ಹರಟೆ, ಏನು ಪ್ರಶ್ನೆ ಕೇಳ್ತೀಯ, ಸುಮ್ಮನೆ ಇರು ಅಂತ ಬೈದರೆ ಆ ಮಗುವಿನ ಬೆಳವಣಿಗೆ ಕುಂಠಿತ ಆಗತ್ತೆ. ಹಾಗಾಗಿ ಆಟ ಆಡಬೇಡ ಅಂತ ಬೈಯೋದು ತಪ್ಪು, ಪ್ರಶ್ನೆ ಕೇಳಬೇಡ ಅಂತ ಬೈಯೋದು ತಪ್ಪು, ಅಕಸ್ಮಾತ್ ತಪ್ಪು ಮಾಡಿದರೆ ಹೊಡೆಯೋದು ತಪ್ಪು. ಹಾಗಾಗಿ ಈ ತಪ್ಪು ರೀತಿಯಿಂದ ಮಕ್ಕಳನ್ನು ನಾವು ಹಾಳು ಮಾಡ್ತಾ ಇದ್ವಿ. ಮಕ್ಕಳಿಗೆ ಹೊಡೆದಾಗ, ಬಡದಾಗ, ಬೈದಾಗ, ಹಿಂಸೆ ಮಾಡಿದಾಗ ಓದು 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 ಅಂತ ಇದ್ದರೆ ಆ ಮಕ್ಕಳಿಗೆ ಓದೋ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ನನಗೆ ನೆನಪಿದೆ, ನನ್ನ ಗೆಳತಿ ಒಬ್ಬಳು ಮಗು ತನ್ನ ಮಗ ಭಾಳ ಚೆನ್ನಾಗಾಗಬೇಕು ಅಂತ ರಜಾ ಹಾಕ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಓದಿಸಿ ಇಡ್ತಾ ಇದ್ಲು. ನೋಡಿದರೆ ಎಲ್ಲ ಸಬ್ಜೆಕ್ಟ್ ಫೇಲ್ ಆದ. ಯಾಕೆಂದರೆ ಅವನು ಪರೀಕ್ಷೆಗೆ ಹೋಗಿರಲಿಲ್ಲ. ಆದರೆ ಅವನ ಪಾಡಿಗೆ ಅವನಿಗೆ ಬಿಟ್ಟಾಗ ಈಗ ಬ್ರಿಲಿಯಂಟ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಮಕ್ಕಳಿಗೆ ಹಿಂಸೆ ಮಾಡದೇ ಮಕ್ಕಳಿಗೆ ಉತ್ಸಾಹದಿಂದ, ಪ್ರೀತಿಯಿಂದ ಪ್ರೋತ್ಸಾಹ ಕೊಡೋದನ್ನು ಕಲಿಬೇಕು.